ಓಕೆ ಬರೋಣ ಆದ್ಮೇಲೆ ಕನ್ನಡ ಅರ್ಥ ಎಲ್ಲರಿಗೆ ಓಕೆ ಪ್ರಾರ್ಥನೆ ಮಾಡ್ತೀವಿ. ಭೂಮಿ ಆಕಾಶಗಳನ್ನು ನಿನ್ನ ಶ್ರೇಷ್ಠವಾದ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮ ಮಾಡುತ್ತೇವೆ. ಈ ಮಧ್ಯಾಹ್ನ ಸಮಯದಲ್ಲಿ ನಿನ್ನ ಮಕ್ಕಳಾದಂಥ ನಾವು ನಿನ್ನ ಪವಿತ್ರವಾದ ಲೇಖನಗಳನ್ನು ಧ್ಯಾನಿಸುತ್ತಿರುವುದನ್ನು ನಮ್ಮ ಎಂದು ಮಾತನಾಡಲು ಕೇಳುವಂತ ಪ್ರತಿಯೊಬ್ಬ ಮಕ್ಕಳು ನಿನ್ನ ಮಾತುಗಳನ್ನು ಆರೋಪಿಸುವ ಜ್ಞಾನ ಶಕ್ತಿಯನ್ನು ಅನುಗ್ರಹಿಸು. ಹೇಳುವಂತ ನಮಗೆ ಕೂಡ ಸಮೀಚಿತವಾದ ಜ್ಞಾನವನ್ನು ಅನುಗ್ರಹಿಸಿ ನಿನ್ನ ಕೃಪೆಯ ಮೇಲಿಂದ ವಾಕ್ಯವನ್ನು ಆಲೋಚನೆ ಮಾಡುವ ಭಾಗ್ಯವನ್ನು ಪಾಲಿಸುವ ಬೇಡ. ಈ ಒಂದು ಚಿಕ್ಕ ಪ್ರಾರ್ಥನೆ ನಿನ್ನ ಪ್ರಿಯಕುಮಾರ ನಮ್ಮ ರಕ್ಷಕನಾಗಿರುವಾಗ ಕ್ರಿಸ್ತನ ನಾಮದಲ್ಲಿ ಸಮರ್ಪಿಸುವ. ಮೊದಲನೇದಾಗಿ ವೇದಿಕೆ ಮೇಲಿರುವಂತಹ ದಯವಿಸಿ ಕ್ರಿಸ್ತನ ನಾಮದಲ್ಲಿ ವಂದಿಸ್ತಾ ಇದ್ದಾಗೆ ಬಂದಿರುವಂತ ನಿಮ್ಮೆಲ್ಲರಿಗೂ ನಮ್ಮ ಪ್ರಭು ರಕ್ಷಕನಾಗಿರುವ ಕ್ರಿಸ್ತನ ನಾಮದಲ್ಲಿ ಶುಭವನ್ನು ತಿಳಿಸುತ್ತಾ ಈ ಮಧ್ಯಾಹ್ನ ಸಮಯದಲ್ಲಿ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಆತ್ಮೀಯರಾಗುವಂತ ನೀವೆಲ್ಲರೂ ಕೂಡಿಕೊಂಡು ಈ ರೀತಿ ದೇವರ ವಾಕ್ಯವನ್ನು ಆಲೋಚನೆ ಮಾಡೋದಕ್ಕೆ ದೇವರು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಇವತ್ತು ಪ್ರಪಂಚವ್ಯಾಪ್ತಿಯಾಗಿ ಅನೇಕರು ಸಂತೋಷದಿಂದ ಈ ಹಬ್ಬವನ್ನು ಆಚರಿಸಿಕೊಂಡು ನೋಡ್ತಾ ಇದ್ದೇವೆ, ಕೇಳಿದ್ದೇವೆ, ಆಲೋಚಿಸಿ ತಿಳಿದುಕೊಂಡಿದ್ದೇವೆ. ನಾವು ಚಿಕ್ಕವರಿದ್ದಾಗಲೂ ದೇವರನ್ನು ನಂಬಿಕೊಂಡಾಗಲೂ ಈವರೆಗೂ ಕೂಡ ಕ್ರಿಸ್ಮಸ್ ಹಬ್ಬವನ್ನು ಯಾವ ರೀತಿ ಆಚರಿಸಿಕೊಳ್ತಾರೆ, ಯಾವ ರೀತಿ ಹಬ್ಬವನ್ನು ಮಾಡಿಕೊಳ್ತಾರೆ ನಮ್ಮೆಲ್ಲರಿಗೆ ಗೊತ್ತಿರುವಂತ ವಿಷಯಗಳಿವೆ. ಬಹಳಷ್ಟು ಜನ ಕ್ರಿಸ್ಮಸ್ ಹಬ್ಬವನ್ನು ಗ್ರ್ಯಾಂಡ್ ಸೆಲೆಬ್ರೇಟ್ ಆಚರಿಸಿಕೊಂಡು ಕುಡಿಯುತ್ತಾ ತಿರುಗುತ್ತಾ ಎಂಜಾಯ್ ಮಾಡ್ತಾ ಕೆಲವರಾದ್ರೆ, ಇನ್ನು ಕೆಲವರು ಚರ್ಚ್ಗಳಲ್ಲಿ ಆರಾಧನೆ ನಡೆಸಿ ಮನೆಯಲ್ಲಿ ಹಬ್ಬ ಹೊಸಕೊಂಡು ಎಲ್ಲ ನಮಗೆ ಗೊತ್ತಿರುವಂತ ವಿಷಯಗಳೇ. ಹಬ್ಬವನ್ನು ಯಾವ ರೀತಿ ಆಚರಿಸಿಕೊಳ್ತಾ ಇದ್ದಾರೆ ಇವತ್ತು ಪ್ರಪಂಚ ಕ್ರೈಸ್ತರು ಅಂತಂದ್ರೆ ಈ ಎಲ್ಲದಕ್ಕೆ ಒಂದೇ ಒಂದು ಕಾರಣ ಇದೆ, ಮುಖ್ಯವಾದಂತ ಕಾರಣ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿಕೊಳ್ಳುವುದಕ್ಕೆ ಕ್ರೈಸ್ತರಾಗಿರ್ಬೋದು, ಇವತ್ತು ಪ್ರಪಂಚ ವ್ಯಾಪ್ತಿಯಾಗಿ ಯೇಸು ಕ್ರಿಸ್ತನ ನಂಬಿ ಹಿಂಬಾಲಿಸಿರುವಂತಹ ಪ್ರತಿಯೊಬ್ಬರು ಹಬ್ಬವನ್ನು ಆಚರಿಸಿಕೊಳ್ಳುವುದಕ್ಕೆ ಒಂದೇ ಒಂದು ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ಲೋಕರಕ್ಷಕನು ಈ ಭೂಮಿ ಮೇಲೆ ಜನ್ಮಿಸಿದ್ದಾನಂತ ಹೇಳಿ. ಅದೇ ಯೇಸು ಕ್ರಿಸ್ತನನ್ನುವಂತ ಲೋಕ ರಕ್ಷಕನು ಈ ಭೂಮಿ ಮೇಲೆ ಜನ್ಮವನ್ನು ತಾಳಿದ್ದಾನೆ ಅಂತೇಳಿ ಪ್ರಾರಂಭದಿಂದ ಕ್ರೈಸ್ತರು ಈ ದಿನವನ್ನು ಪುರಸ್ಕರಿಸಿಕೊಂಡು ಈ ದಿನವನ್ನು ಏರ್ಪಡಿಸಿಕೊಂಡು ಈ ಡಿಸೆಂಬರ್ 25ನೇ ದಿನ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿಕೊಂಡು ಬಂದಿದ್ದಾರೆ ಪ್ರಾರಂಭದಿಂದ. ಅದು ಬೈಬಲ್ ಪ್ರಕಾರವಾಗಿ ಡೇಟ್ ಸಮೇತವಾಗಿ ಇಲ್ಲದಿದ್ರು ಒಂದು ದಿನ ಯೇಸು ಕ್ರಿಸ್ತನ ಲೋಕ ರಕ್ಷಕನು ಈ ಭೂಮಿ ಮೇಲೆ ಹುಟ್ಟಿದ ಅಂತ ಹೇಳಿ ಅನೇಕರು ಪ್ರಾರಂಭದಿಂದ ಆಚರಣೆ ಮಾಡ್ಕೊಂಡಿದ್ದಾರೆ. ಆತನು ಹುಟ್ಟಿದಕ್ಕೆ ಯಾವಕ್ಕೋಸ್ಕರ ಈ ಭೂಮಿಯಲ್ಲಿ ಬಂದಿದ್ದಾನೆ, ಯಾಕೋಸ್ಕರ ಈ ಭೂಮಿಯಲ್ಲಿ ಆತನ ಜನ್ಮವನ್ನು ತಾಳಿದ್ದೇನೆ ಅನ್ನುವಂಥ ವಿಷಯಗಳು ನಮ್ಮೆಲ್ಲರಿಗೆ ಗೊತ್ತು. ಈ ಹಬ್ಬವನ್ನು ಯಾವ ರೀತಿ ಆಚರಿಸಿಕೊಳ್ಳಬೇಕು ಎಂಬ ವಿಷಯ ಕೂಡ ನಮ್ಮೆಲ್ಲರಿಗೆ ಗೊತ್ತಿರುವಂತ ನಾವು ಕೆಲವು ವಿಷಯಗಳನ್ನ ಬೈಬಲ್ ಇರುವಂತ ಕೆಲವು ವಿಷಯಗಳನ್ನ ಆಲೋಚನೆ ಮಾಡೋದ್ರೆ, ಯೇಸು ಕ್ರಿಸ್ತನವರು ಹೇಳ್ತಾ ಇದ್ದಾರೆ ಈ ಭೂಮಿ ಮೇಲೆ ಮನುಷ್ಯನಿಗೆ ವಾಕ್ಯ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯವಾದದ್ದು, ಆತನ ಜನನವು ಈ ಭೂಮಿ ಮೇಲೆ ಎಷ್ಟು ಪ್ರಾಮುಖ್ಯವಾಗಿ ನಡೆದಿದೆಯೋ ಆತನ ಜನ್ಮವನ್ನು ತಾಳೋದಕ್ಕೆ ಎಷ್ಟು ಚರಿತ್ರೆ ಇದೆ ಅಂತ ವಾಕ್ಯದಲ್ಲಿ ನಾವು ಹೋಗಿ ಆಲೋಚನೆ ಮಾಡಿದ್ರೆ ಗೊತ್ತಾಗ್ತದೆ. ಸಾಮಾನ್ಯವಾಗಿ ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ ಈ ಭೂಮಿ ಮೇಲೆ 2000 ವರ್ಷಗಳಿಂದ ಅಂತೇಳಿ ಆಚರಣೆ ಮಾಡಿಕೊಳ್ಳುವಂತ ಅನೇಕ ಕ್ರೈಸ್ತರು 90% ಇದ್ದಾರೆ. ಅದ್ರಲ್ಲಿ 10% ಮಾತ್ರ ವಾಕ್ಯನ ಪರಿಶೀಲನೆ ಮಾಡೋದು ಅದು ನಿಮ್ಮಂತವ್ರ ಕಡೆ. 90% ಕ್ರೈಸ್ತರು ಹೆಂಗಿದ್ರೆ ಹಬ್ಬವನ್ನು ಆಚರಿಸಿಕೊಂಡು ಎಂಜಾಯ್ಮೆಂಟ್ ನಲ್ಲಿ ಹಬ್ಬವನ್ನು ಈ ದಿನವನ್ನು ಕಳೆದು ಮತ್ತೆ ಯಥಾಸ್ಥಿತಿ ತಮ್ಮ ಜೀವಿತವನ್ನು ಭೂಮಿ ಮೇಲೆ ಸಾಗಿಸುವುದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ವಾಕ್ಯದ ಪ್ರಕಾರವಾಗಿ ವಾಕ್ಯನ ಪರಿಶೀಲಿಸಿ ಗ್ರಂಥವನ್ನು ಪರಿಶೋಧಿಸಿ ನಿತ್ಯ ಜೀವವನ್ನು ಸಂಪಾದಿಸಿಕೊಳ್ಳಬೇಕಂತ ಹೇಳಿ ಈ ಕ್ರಿಸ್ಮಸ್ ಹಬ್ಬದ ಕುರಿತಾಗ್ಲಿ ವಾಕ್ಯವನ್ನು ಕುರಿತಾಗ್ಲಿ ವಿಷಯವನ್ನು ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡುವಂತ ಜನರು 10% ಮಾತ್ರ ಇದರಂತೇಳಿ ನಮಗೆ ಕಣ್ಣಿಗೆ ಕಂಡು ಬರ್ತಾ ಇರ್ತಾರೆ. ಎಣಿಕೆ ಆಗ್ಬೋದು. ವಾಕ್ಯವನ್ನು ಪರಿಶೀಲನೆ ಮಾಡುವಂತವರು ಎಷ್ಟು ಜನ ಇದ್ದಾರೆ ಅಂದ್ರೆ ಕೆಲವು ಜನ ಮಾತ್ರ ಬಳಿಯ ಮೇಲೆ ಎಣಿಸಬಹುದು, ಕೇವಲ ಸ್ವಲ್ಪ ಜನ ಅಂತ ಹೇಳಿ. ಆದ್ರೆ ಆಚರಣೆಗೆ ರೂಢಿ ಆಗಿರುವಂತ ಬಹಳಷ್ಟು ಜನ ಇದ್ದಾರೆ. ಅವ್ರ ಬಗ್ಗೆ ಮಾತಾಡೋದಕ್ಕೆ ಏನಾದ್ರು ಇಷ್ಟಪಡೋದ್ರೆ, ವಾಕ್ಯವನ್ನು ಪರಿಶೀಲಿಸುವಂತ ನಾವು ಕೂಡ ಎಷ್ಟು ಜಾಗೃತಿಯಾಗಿ ವಾಕ್ಯನ ಪರಿಶೀಲಿಸಬೇಕು, ವಾಕ್ಯ ಎಷ್ಟು ಶ್ರೇಷ್ಠತೆ ಉಳ್ಳದ್ದು, ದೇವರ ಮನಸ್ಸು ಎಷ್ಟು ಶ್ರೇಷ್ಠ ಉಳ್ಳದ್ದು, ಎಷ್ಟು ಅಗಮ್ಯವಾದದ್ದು
ಒಂದ್ ಸಾರ್ತಿ ವಾಕ್ಯನ ಎಷ್ಟೋ ಸಾರ್ತಿ ಓದಿದ್ರೆ ಎಷ್ಟೋ ಸಾರ್ತಿ ಆಲೋಚನೆ ಮಾಡಿವಿ, ಆ ವಾಕ್ಯ ಭಾಗವನ್ನು ಮತ್ತೊಂದು ಸಾರ್ತಿ ಬೈಬಲ್ ಇರುವಂತ ಎಲ್ಲ ತೆಗೆದು ಆ ರೆಫರೆನ್ಸ್ ಓದಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾರೆ. ನಿಜವಾಗ್ಲೂ ವಾಕ್ಯನ ನಾವು ಎಷ್ಟು ಪರಿಶೀಲಿಸ್ತಾ ಇದೀವೋ, ಎಷ್ಟು ಪರಿಶೋಧಿಸ್ತಾ ಇದೀವೋ, ವಾಕ್ಯನ ಯಾವುದಕ್ಕೋಸ್ಕರ ಪರಿಶೋಧಿಸಬೇಕು ಬೈಬಲ್ ಹೇಳ್ತಾ ಇರ್ತಾರೆ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 39ನೇ ವಚನ ಉತ್ಸಾಹಿ. ಯೋಹಾನನ ಬರೆದಂತ ಸುವಾರ್ತೆ 5ನೇ ಅಧ್ಯಾಯ 30ನೇ ವಚನ. ಏನು ಮಾಡಲಾರೆನು? 39ನೇ ವಚನ. ಲೇಖನಗಳ ಎಂದು ನಿತ್ಯ ಜೀವವು ಕಲదని ತಲಂಚುಚು ವಾಟಿನಿ ಪರಿಶೋಧಿಸುತ್ತಿದ್ದಾರೆ. ಅಂದ್ರೆ ಲೇಖನಗಳಲ್ಲಿ ನಿತ್ಯ ಜೀವವಿದೆ ಎಂದು ಪರಿಶೋಧಿಸ್ತಾರೆ. ನಿತ್ಯ ಲೇಖನಗಳಲ್ಲಿ ಏನಿದೆ ಅಂತ ಕೇಳಿ ನಿತ್ಯ ಜೀವ. ಲೇಖನ ಅಂದ್ರೆ ಏನು? ವಾಕ್ಯ. ಅಂದ್ರೆ ಈಗ ಲೇಖನಗಳಲ್ಲಿ ನಿತ್ಯ ಜೀವವಿದೆ ಎಂದು ಅವುಗಳನ್ನ ಪರಿಶೀಲಿಸಿ ನೀವು ತಿಳಿದುಕೊಳ್ತಾ ಇದ್ದೀರಿ ಅಂತ ಯೇಸು ಕ್ರಿಸ್ತರು ಮಾತಾಡ್ತಾ ಇದ್ದಾರೆ. ಲೇಖನಗಳಂದ್ರೆ ವಾಕ್ಯ. ವಾಕ್ಯ ಅಂದ್ರೆ ಏನು? ಯೇಸು ಕ್ರಿಸ್ತರು. ಯೋಹಾನನ ಬರೆಸುವಾಗ 17 ಹೇಳ್ತಾರೆ. ವಾಕ್ಯ ಅಂದ್ರೆ ಯೇಸು ಕ್ರಿಸ್ತ. ಅಂದ್ರೆ ಪರಿಶೀಲನೆ, ವಾಕ್ಯ ಪರಿಶೀಲನೆ ಮಾಡಿದ್ರೆ ನಮ್ಗೆ ಏನ್ ಸಿಗ್ತದಂತ? ನಿತ್ಯ ಜೀವಿತ, ನಿತ್ಯ ಜೀವ. ವಾಕ್ಯ ಪರಿಶೀಲನೆ ಮಾಡಿದ್ರೆ ನಿತ್ಯ ಜೀವ ಸಿಗ್ತದ? ವಾಕ್ಯವನ್ನು ಕೇಳಿದ್ರೆ ನಿತ್ಯ ಜೀವ ಸಿಗ್ತದೆ? ಕೇಳಿದ್ರೆ ಸಿಗುವಂತದ್ದು ಬಹಳ ಕಡಿಮೆ. ಪರಿಶೀಲನೆ ಮಾಡಿದ್ರೆ ನಿತ್ಯ ಜೀವ ಸಿಗುವುದು ಅಂತೇಳಿ ಯೇಸು ಕ್ರಿಸ್ತನು ಮಾತಾಡ್ತಾ ಇದ್ದಾರೆ ಸ್ವತಃ. ಆವತ್ತಿನ ದಿನದಲ್ಲಿರುವಂತಹ ಯೂದರನ್ನು ಕುರಿತು, ಆವತ್ತಿನ ದಿನದಲ್ಲಿರುವಂತಹ ಧರ್ಮಶಾಸ್ತ್ರವನ್ನು ಕೈಯಲ್ಲಿ ಹಿಡಿದಿರುವಂತವರನ್ನು ಕುರಿತು ಯೇಸು ಕ್ರಿಸ್ತನವರು ಮಾತಾಡ್ತಾ ಇದ್ದಾರೆ. ಲೇಖನಗಳಲ್ಲಿ ನಿತ್ಯ ಜೀವ ದೊರೆಯುವುದೆಂದು ನೀವು ಪರಿಶೋಧಿಸ್ತಾ ಇದ್ದೀರಿ. ಅದರ ಲೇಖನಗಳಲ್ಲಿ ನಿತ್ಯ ಜೀವ ದೊರೆತದಂದು ಪ್ರಾರಂಭ ಶತಾಬ್ದದಲ್ಲಿ ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚಿತವಾಗಿ ಅನೇಕರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಯೇಸು ಕ್ರಿಸ್ತ ಮಾತಾಡ್ತಾ ಇದ್ದಾನೆ. ಲೇಖನಗಳಲ್ಲಿ ನಿತ್ಯ ಜೀವ ದೊರೆಯುವುದೆಂದು ನೀವು ಪರಿಶೀಲಿಸ್ತಾ ಇದ್ದೀರಿ. ಲೇಖನಗಳಲ್ಲಿ, ವಾಕ್ಯದಲ್ಲಿ ನಿತ್ಯ ಜೀವ ದೊರೆಯುವುದಂತ ನಿಮ್ಗೆ ಗೊತ್ತು, ಅದನ್ನ ಏನ್ ಮಾಡ್ತಾ ಇದ್ದೀರಿ? ಪರಿಶೀಲಿಸ್ತಾ ಇದ್ದೀರಿ. ಅಂದ್ರೆ ಯೇಸು ಕ್ರಿಸ್ತನ ಇನ್ನೊಂದು ಮಾತಾಡ್ತಾರೆ ನೋಡಿ, ಇನ್ನೊಂದು ಕನ್ನಡದವರು ಒಂದ್ಸತಿ ಶಾಸ್ತ್ರಗಳಿಂದ ನಿಮಗೆ ನಿತ್ಯ ಜೀವ ದೊರೆಯುತ್ತಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತಿರಲ್ಲ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವಗಳಾಗಿವೆ. ಲೇಖನಗಳು ಏನಂತ ಸಾಕ್ಷಿ ಕೊಡ್ತಾ ಇದೆ ಅಂತ? ಯೇಸು ಕ್ರಿಸ್ತನ ಎನ್ನುವಂತ ಮಹಾನೀಯನ ವಿಷಯದಲ್ಲಿ ಸಾಕ್ಷಿ ಕೊಡುವಗಳಾಗಿವೆ. ಏನಂತ ಸಾಕ್ಷಿ ಕೊಡ್ತಾ ಇದ್ದೇವೆ? ಲೇಖನಗಳು. ಯೇಸು ಕ್ರಿಸ್ತನವರು ಮಾತಾಡ್ತಾರೆ, ನೀವೇನು ಲೇಖನಗಳು ಅಂದ್ರೆ ಗ್ರಂಥ ಅಂದ್ರೆ ಬೈಬಲ್ ಅನ್ನು ನೀವು ಪರಿಶೀಲಿಸ್ತಾ ಇದ್ದೀರಿ. ಗ್ರಂಥವನ್ನು ನೀವು ಪರಿಶೀಲಿಸ್ತಾ ಇದ್ದೀರಿ. ಗ್ರಂಥಗಳಲ್ಲಿರುವಂತಹ ಲೇಖನಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾರೆ. ಏನಂತ ಸಾಕ್ಷಿ ಕೊಡ್ತಾ ಇದ್ದಾರೆ? ಯೇಸು ಕ್ರಿಸ್ತನ ವಿಷಯದಲ್ಲಿ ಲೇಖನಗಳು. ಮೊದಲನೇ ಪಾಯಿಂಟ್ ಬೇರೆ, ಲೇಖನಗಳನ್ನ ಪರಿಶೀಲಿಸಬೇಕಂತ. ಗ್ರಂಥವನ್ನು ನಾವೇನ್ ಮಾಡ್ಬೇಕಂತ? ಪರಿಶೀಲನೆ. ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತಾರೆ, ಪರಿಶೀಲನೆ ಇದ್ದಂತವನೇ ದೇವರನ್ನೇ ಸ್ಟ್ಯಾಂಡರ್ಡ್ ಆಗಿ ನಿಲ್ಲಬಲ್ಲ. ವಾಕ್ಯವನ್ನು ಪರಿಶೀಲನೆ ಮಾಡುವಂತವನೇ ದೈವ ಜ್ಞಾನವನ್ನು ಸಂಪಾದಿಸಿಕೊಳ್ಳೋದಕ್ಕೆ ಸಾಧ್ಯತೆ ಉಂಟು. ಪರಿಶೀಲನೆ ಇಲ್ಲದವನು ದೇವರ ಜ್ಞಾನವನ್ನು ಸಂಪಾದಿಸಿಕೊಳ್ಳುವುದು ಬಹಳ ಕಡಿಮೆ. ಇವರು ಒಂದು ವಾಕ್ಯ ಹೇಳಿದ್ರೆ ಅದು ಚೆನ್ನಾಗೈತೆ ಅನ್ನೋದು, ನಾನು ಒಂದು ವಾಕ್ಯ ಹೇಳಿದ್ರೆ ಅದು ಚೆನ್ನಾಗೈತೆ ಅನ್ನೋದು, ಇನ್ನೊಬ್ಬರು ಒಂದು ಇನ್ನೊಂದು ವಾಕ್ಯ ಹೇಳಿದ್ರೆ ಅದು ಚೆನ್ನಾಗೈತೆ ಅನ್ನುವವನು ಪರಿಶೀಲನೆ ಇಲ್ಲದವನು. ವಾಕ್ಯ ಪರಿಶೀಲನೆ ಮಾಡುವವರು ಏನೇನು ಮಾಡ್ತಾರೆ ಗೊತ್ತಾ? ಇವರು ಬೋಧನೆ ಮಾಡುವಂತದ್ದು ವಾಕ್ಯಾನುಸಾರವಲ್ಲ, ಹೌದಾ ಅಂತೇಳಿ ಪ್ರತಿದಿನ ಕೂಡ ಏನ್ ಮಾಡ್ತಾರ? ವಾಕ್ಯವನ್ನು ಪರಿಶೀಲನೆ ಮಾಡ್ತಾರ ಅಂತ ಹೇಳಿ. ಆ ರೀತಿ ಪರಿಶೀಲನೆ ಮಾಡಿದಾಗಲೇ ನಿತ್ಯ ಜೀವ ಸಿಗುತ್ತದೆ. ಪರಿಶೀಲನೆ ಇಲ್ಲಂದ್ರೆ ನಿತ್ಯ ಜೀವ ಸಿಗುವುದು ಬಹಳ ಕಷ್ಟಕರ ಬೇರೆ. ಆ ನಿತ್ಯ ಪರಿಶೀಲನೆ ಮಾಡಿದ್ರೆ ನಮ್ಗೆ ಏನ್ ನಿತ್ಯ ಜೀವ ಸಿಗ್ತದೆ? ಆ ನಿತ್ಯ ಜೀವ ಸಿಗಬೇಕಂದ್ರೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಲೇಖನಗಳು ಸಾಕ್ಷಿ ಕೊಡ್ತಾ ಇದೆ. ಪ್ರಾರಂಭದಿಂದ ಆದಾಮನ ಕಾಲದಿಂದ ಹಿಡಿದು ಯೇಸು ಕ್ರಿಸ್ತನ ಬರುವಂತ ಕಾಲದವರೆಗೂ ಪ್ರತಿಯೊಬ್ಬ ಪ್ರವಕ್ತನು, ಪ್ರತಿಯೊಬ್ಬ ಮಹಾತ್ಮನು, ಪ್ರತಿಯೊಬ್ಬರು ಕೂಡ ಭಕ್ತರು ಯೇಸು ಕ್ರಿಸ್ತನ ವಿಷಯದಲ್ಲಿ ಲೇಖನಗಳನ್ನ ಪರಿಶೋಧನೆ ಮಾಡಿರ್ತಕ್ಕಂಥ. ಯಾವಾಗ ಬರ್ತಾನ?
ಯಾವ ಕಾಲದಲ್ಲಿ ಜನ್ಮಿಸ್ತಾನ, ಯಾವ ಕಾಲದಲ್ಲಿ ಅಂದ್ರೆ ಈ ಭೂಮಿ ಮೇಲೆ ಬಂದು ನಮ್ಗೆ ರಕ್ಷಣೆಯನ್ನು ಒದಗಿಸಿ ಕೊಡ್ತಾರಂತ ಯೂದರು ಇಸ್ರಾಯೇಲರು ಎದುರು ನೋಡ್ತಿದ್ರ. ಹೌದ್ರಿ, ಎದುರು ನೋಡ್ತಿದ್ರಂತ ಯೇಸು ಕ್ರಿಸ್ತನ ಭೂಮಿ ಮೇಲೆ ಯಾವಾಗ ಬಂದು ನಮ್ಗೆ ರಕ್ಷಣೆಯನ್ನು ದೊರಕಿಸಿ ಕೊಡ್ತಾರಂತ. ಆದಾಮನ ಕಾಲದಲ್ಲಿ ದೇವರು ಒಂದು ಮಾತನ್ನು ನುಡಿದ, ನಿನ್ನ ಸಂತಾನದಲ್ಲಿ ಸ್ತ್ರೀ ಹೇಳ್ತಾನೆ, ಅವಳಿಗೆ ದೇವರು ಒಂದು ಮಾತು ಹೇಳ್ತಾನ, ಸರ್ಪಕ್ಕೆ ನೀನು ನಿನ್ನ ತಲೆಯನ್ನು ಅವರು ಜಜ್ಜುವರು, ನೀನು ಅವರ ಇವುಡಿಯನ್ನು ಕಚ್ಚಿರುವೆ, ಅವತ್ತ ನಿನ್ನ ತಲೆಯನ್ನು ಜಜ್ಜುವರು. ಆ ಸಾತನ ಅವರ ವಿಖ್ಯ ಸಂತಾನಕ್ಕೂ ನಿನಗೂ ವೈರತ್ವವನ್ನು ಉಂಟು ಮಾಡಿ. ಆದ್ರೆ ಯೇಸು ಕ್ರಿಸ್ತನನ್ನು ಕುರಿತು ಭವಿಷ್ಯತ್ತು ಮಾತಾಡುವಂತದನ್ನ ನೋಡ್ತಾ ಇದ್ದೀವಿ. ಅಬ್ರಹಾಮನ ಕಾಲದಲ್ಲಿ ಕೂಡ ದೇವರು ಮಾತನಾಡ್ತಾನೆ, ನಿನ್ನ ಸಂತಾನದಿಂದ ಅನೇಕ ಜನರನ್ನು ನಾನು ಆಶೀರ್ವದಿಸುವನಂತೇಳಿ. ಪ್ರಾರಂಭದಿಂದ ಹಿಡಿದು ಯೇಸು ಕ್ರಿಸ್ತನ ಬರೋವರೆಗೂ ಪ್ರತಿಯೊಬ್ಬ ಪ್ರಭಕ್ತನು ಪ್ರತಿಯೊಬ್ಬ ಭಕ್ತನು ಕೂಡ ಆತನ ಬರವಣಿಗೆಯನ್ನು ಪರಿಶೋಧಿಸಿ ಎದುರು ನೋಡ್ತಾ ಇರ್ತಾರೆ. ಒಬ್ಬ ಮೋಶೆ ಆಗಿರ್ಬೋದು, ಅಬ್ರಹಾಮನಾಗಿರ್ಬೋದು, ದಾವೀದನಾಗಿರ್ಬೋದು, ಆದಾಮನಾಗಿರ್ಬೋದು, ಎಲ್ಲರೂ ಯಾರ ಬರವಣಿಗೆಯಾಗಿ ಎದುರು ನೋಡ್ತಾ ಇದ್ದೀರಿ? ಯೇಸು ಕ್ರಿಸ್ತನ ಬರವಣಿಗೆಯಾಗಿ ಎದುರು ನೋಡಿ ಗ್ರಂಥಗಳನ್ನ ಪರಿಶೋಧಿಸ್ತಾ ಇದ್ದಾರೆ. ಯಾಕೆ ಗೊತ್ತಾ? ಆತನು ಬಂದ್ರೆ ನಮಗೆ ಬಿಡುಗಡೆ. ಯಾವುದರಿಂದ? ಪಾಪದ ಜೀವಿತದಿಂದ ಬಿಡುಗಡೆಯಾಗಿ ನಿತ್ಯ ಜೀವಕ್ಕೆ ನಾವು ಪ್ರವೇಶಿಸ್ತೀವಿ ಅನ್ನುವಂತೇಳಿ ಪ್ರಾರಂಭದ ಶತಾಬ್ದದಲ್ಲಿ ಯೂದರು ಇಸ್ರಾಯೇಲರು ಎಲ್ಲರೂ ನಮಗೆ ಒಬ್ಬ ಅರಸನು ಹುಟ್ಟುವವನು, ಒಬ್ಬ ರಾಜನು ಬರುವವನು, ನಮ್ಮನೆ ಈ ಬಾನಿಸತ್ವದಿಂದ ಬಿಡಿಸುವನು, ನಮಗೆ ಬಿಡುಗಡೆ ಉಂಟು ಮಾಡಿ ಸ್ವಾತಂತ್ರ್ಯವನ್ನು ಅನುಗ್ರಹಿಸುವನಂತೇಳಿ ಎದುರು ನೋಡಿರುವಂತವರೇ ಇಸ್ರಾಯೇಲ್ ಜನಾಂಗದವರು. ಗ್ರಂಥಗಳನ್ನು ಪರಿಶೀಲಿಸಿದಂತ ಲೇಖನಗಳನ್ನ ಪರಿಶೋಧಿಸಿದಂತ ನಮ್ಮೊಬ್ಬ ಅರಸನ ಬರುವುದು, ರಾಜನು ನಮ್ಮನ್ನು ಬಿಡಿಸುವುದಕ್ಕೆ ಬರುವಂತೇಳಿ ಎದುರು ನೋಡ್ತಾರಂತ. ಆ ಸಮಯದಲ್ಲಿ ಯೇಸು ಕ್ರಿಸ್ತನ ಜನ್ಮ ತಾಳಿ ಮಾತಾಡ್ತಾ ಇದ್ದಾರೆ. ಏನಂತ ಗೊತ್ತಾ? ಮರಿಯ ಗರ್ಭದಿಂದ ಈ ಭೂಮಿಗೆ ಬಂದಿರೋ ಯೇಸು ಕ್ರಿಸ್ತನು ಆ ಲೇಖನಗಳು ನನ್ನ ವಿಷಯದಲ್ಲಿ ನಾನೇ, ನಿಮ್ಮನ್ನು ಬಿಡಿಸುವಂತಹ ಲೋಕ ರಕ್ಷಕನು ನಾನೇ, ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವಗಳಾಗಿರಂತ ಹೇಳಿದ್ರು ಕೂಡ ನಂಬದಿರುವಂತ ಯೂದ ಜಾತಿ ಅಂದಿನ ದಿನದಲ್ಲಿರುವಂತದ್ದು. ಹೇಳಿದ್ರು ಕೂಡ ಸಾಕ್ಷಾತ್ ಯೇಸು ಕ್ರಿಸ್ತನ ನರಾವತಾರ ಎಂದಿದ್ದ ಅವರ ಮಧ್ಯದಲ್ಲಿ ನಿವಾಸಿಸಿದ್ರು ಕೂಡ ಗುರ್ತಿಡಿಯದಿರುವಂತವರೇ ಅಂತ್ಯದಿರುವಂತ ಯೂದ ಜಾತಿ ಹೋಗ್ತದೆ. ಲೇಖನಗಳಲ್ಲಿ ನಿತ್ಯ ಜೀವನವನ್ನು ನಾವು ಪರಿಶೀಲನೆ ಮಾಡಬೇಕಂತ ಆ ಪರಿಶೀಲನೆ ಮಾಡಿದಾಗ ನಿತ್ಯ ಜೀವನದ ಯಾರು ಹೇಳಿದ್ರು ಕೂಡ ವಾಕ್ಯವನ್ನು ಪರಿಶೀಲಿಸುವಂತ ಬಾಧ್ಯತೆ ಜವಾಬ್ದಾರಿ ಯಾರ ಮೇಲೆ ಐತ್ರಿ? ನಮ್ಮ ಮೇಲೆ ಇದೆ. ಅವ್ರು ಹೇಳಿದ್ರಾಗಿರ್ಲಿ, ನಾನು ಹೇಳಿದ್ರಾಗಿರ್ಲಿ, ಇನ್ನೊಬ್ರು ಹೇಳಿದ್ರಾಗಿರ್ಲಿ, ವಾಕ್ಯವನ್ನು ಪರಿಶೀಲನೆ ಮಾಡ್ಬೇಕು. ಯಾಕಂದ್ರೆ ಪ್ರಾರಂಭದ ಶತಾಬ್ದದಲ್ಲಿ ವಾಕ್ಯವನ್ನು ಪರಿಶೀಲನೆ ಮಾಡುವಂತ ಬಗ್ಗೆ ನಮ್ಗೆ ಇವತ್ತು ಒಂದ್ಸಾರಿ ನಾವು ಎಷ್ಟೋ ಸಾರಿ ಆ ವಾಕ್ಯವನ್ನು ಓದಿದ್ದೇವೆ, ಆಲೋಚನೆ ಮಾಡಿದ್ದೇವೆ. ಆ ವಾಕ್ಯದಲ್ಲಿರುವಂತಹ ಭಾವನೆಯನ್ನು ಒಂದ್ಸಾರಿ ತಿಳ್ಕೊಳ್ಳೋದು. ಅಪೊಸ್ತಲ ಕಾರ್ಯಗಳು 17ನೇ ಅಧ್ಯಾಯ 11ನೇ ವಚನ. ಇದು ಎಷ್ಟೋ ಸಾರಿ ಓದಿರ್ತೀವಿ, ಎಷ್ಟೋ ಸಾರಿ ನಾವು ಆಲೋಚನೆ ಮಾಡಿದ್ರೆ ಮತ್ತೊಂದು ಸಾರಿ ಇದರಲ್ಲಿರುವಂತಹ ಪರಮಾರ್ಥವನ್ನು ನಾವೆಲ್ಲರೂ ಗ್ರಹಿಸಿಕೊಳ್ಳೋದಕ್ಕೆ ಮನಸ್ಸಿರೋಣ. 17ನೇ ಅಧ್ಯಾಯ 11ನೇ ವಚನ ಒಂದ್ಸಾರಿ ನೋಡಿ. ಹೇಳ್ತಾರೆ ನೋಡಿ, ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ. ಮತ್ತೆ ಸಾಕ್ತಾರೆ ಈಗ ಹೇಳ್ತಾರೆ, ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು. ಯಾವ ಸಭೆಯವರು ಯಾವ ಸಭೆಯವರಿಗಿಂತ ಸದ್ಗುಣವುಳ್ಳವರಾಗಿದ್ದರೆ ಹೇಳ್ತಾ ಇದ್ರ ಏನ್ರಿ? ಬೇಸ್ಗಳ್ರಿ. ಈಗ ಯಾರು ಓದಿ ಎಷ್ಟೋ ಸಾರ್ತಿ ವಚನ ಓದಿ ಎಷ್ಟೋ ಮಂದಿ ದೈವ ಸೇವಕರ ಮುಖಾಂತರ ಈ ಮಾತನ್ನು ಕೂಡ ನಾವು ಕೇಳಿದ್ದೀವಿ. ಇವ್ರಿಗೆ ಒಂದು ಬಿರುದು ಬಂದಿದೆ. ಅಪೊಸ್ತಲನಾದ ಪೌಲನು ಅವರ ವಿಷಯದಲ್ಲಿ, ಆ ಸಭೆ ವಿಷಯದಲ್ಲಿ ಮಾತಾಡ್ತಾ ಇದ್ದಾನೆ. ಈ ವಿಷಯವನ್ನು ಕುರಿತು ಯಾವ ಸಭೆಯ ವಿಷಯದಲ್ಲಿ ಕೂಡ ಅಪೊಸ್ತಲನಾದ ಪೌಲನು ಮಾತಾಡುವಂಥದ್ದು ನಾವು ಕಾಣ್ತಾ ಇಲ್ಲ ವಾಕ್ಯದಲ್ಲಿ. ಈ ಸಭೆಯನ್ನು ಕುರಿತು ಅಪೊಸ್ತಲನಾದ ಪೌಲನು ಮಾತಾಡ್ತಾ ಇದ್ದಾನೆ. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರು. ಯಾವ ಸಭೆಯವರು? ಬೆರೆಯ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರು. ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರು. ಬೆರೆಯೋಕೆ ಸಭೆಯವರು ಏನ್ರಿ? ಸಿಂಧನೂರು ಸಭೆಗಿಂತ ಕೋರ್ನಾಳ ಸಭೆಯವರು ಉತ್ತಮರು ಅಂತ ಹೇಳಿದ್ರೆ ಆ ಸಭೆಯವರಲ್ಲಿ ಏನೋ ಒಂದು ಎಫೆಕ್ಟ್ ಇರಬೇಕಂದ್ರೆ, ಆ ಸಭೆಯಲ್ಲಿ ಏನೋ ಒಂದು ಲೋಪಿಸಿರ್ಬೇಕು, ಏನೋ ಒಂದು ನಡೆದಿರ್ಬೇಕು ಘಟನೆ.
ಸಿಂಧನೂರು ಸಭೆಗಿಂತ ಪೋತ್ನಾಳ ಸಭೆಯವರು ಬೆಟರ್ ಅಂತ ಮಾತಾಡಿ ಅಂದ್ರೆ ಆ ಸಭೆಯಲ್ಲಿ ಏನೋ ಒಂದು ಪಾಠ ನಡೆದಿದೆ. ಈಗ ಬೆರೆಯೋಕ ಸಭೆಯವರಿಗೆ ಪೌಲನು ಮಾತಾಡ್ತಿದ್ರೆ ಆ ಸಭೆಯವರು ಅಂದ್ರೆ ಬೆರೆಯೋಕ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರು. ಏನು ಸದ್ಗುಣವುಳ್ಳವರು ಬೆರೆಯೋಕ ಸಭೆಯದವರು ಥೆಸಲೋನಿಕದವರಿಗಿಂತ ಯಾಕೆ ಸದ್ಗುಣವುಳ್ಳವರಾದರು? ಈ ವಾಕ್ಯ ಆಲೋಚನೆ ಮಾಡಿದ್ರೆ ಎಷ್ಟು ಸಾಕು ಬಂದಿಲ್ರಿ? ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರು ಬೆರೆಯೋಕ ಸಭೆಯವರು ಅಂತ ಪ್ರೇರಣೆ. ಥೆಸಲೋನಿಕದವರಿಗಿಂತ ಯಾಕೆ ಸದ್ಗುಣವುಳ್ಳವರಾದರು? ಇಷ್ಟಕ್ಕೆ ಆ ಥೆಸಲೋನಿಕ ಸಭೆಯವರು ಯಾರು? ಆ ಥೆಸಲೋನಿಕ ಸಭೆಯಲ್ಲಿ ನಡೆದಿರುವಂತಹ ಸಂದರ್ಭ ಆದ್ರೆ ಏನು, ಘಟನೆ ಆದ್ರೆ ಏನು, ಇವ್ರು ಯಾಕೆ ಅವರಿಗಿಂತ ಬೆಟರ್ ಆದ್ರು? ಯಾಕೆ ಪ್ರೇರೆ? ಕೆಳಗಡೆ ಹೋಗ್ತೀವಿ. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದರು. ಯಾವ ರೀತಿ ಸದ್ಗುಣವುಳ್ಳವರಾಗಿದ್ರು ಗೊತ್ತಾ? ಥೆಸಲೋನಿಕದವರಿಗಿಂತ ಬೆರೆಯೋಕ ಸಭೆಯವರು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ. ಥೆಸಲೋನಿಕದವರಿಗಿಂತ ಬೆರೆಯೋಕ ಸಭೆಯವರು ಸದ್ಗುಣವುಳ್ಳವರು ಯಾಕಾಗ್ಯಾರ ಗೊತ್ತಾ? ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ. ಬೆರೆಯೋಕ ಸಭೆಯವರು ಏನ್ ಮಾಡ್ತಾ ಇದ್ದಾರೆ? ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸ್ತಾ ಇದ್ದಾರೆ. ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಕೇಳ್ತಾ ಇದ್ದಾರೆ. ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಕೇಳ್ತಾರೆ. ಪ್ರಾರಂಭ ಶತಾಬ್ದದಲ್ಲಿ ಪೌಲನು ಮಾತಾಡ್ತಾ ಇದ್ರೆ ಬಹಳ ಜಾಗ್ರತವಾಗಿ ವಾಕ್ಯನ ಆಲೋಚನೆ ಮಾಡ್ಬೇಕ್ರಿ. ನಾವು ಬಹಳ ಸೂಕ್ಷ್ಮವಾಗಿ ವಾಕ್ಯನ ಪರಿಶೀಲನೆ ಮಾಡ್ಬೇಕೇನ್ರಿ? ವಾಕ್ಯನ ಪರಿಶೀಲನೆ ಮಾಡಿ ಏನ್ ಸಿಗ್ತದೆ ಅಂತ ನೋಡಿದ್ರೆ ನಾವು ನಿತ್ಯ ಜೀವ. ಸೂಕ್ಷ್ಮವಾಗಿ ವಾಕ್ಯನ ಪರಿಶೀಲನೆ ಮಾಡಬೇಕು. ಪ್ರಾರಂಭ ಶತಾಬ್ದದಲ್ಲೇ ಶುದ್ಧ ಮನಸ್ಸಿನಿಂದ ಬೆರೆಯೋಕ ಸಭೆಯವರು ವಾಕ್ಯವನ್ನು ಅಂಗೀಕರಿಸ್ತಾ ಇದ್ರಂತ. ಅಂದ್ರೆ ಥೆಸಲೋನಿಕ ಸಭೆಯವರು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿಲ್ಲ ಏನ್ರಿ? ನಿಮಗೆ ಪ್ರಶ್ನೆ ಮಾಡ್ತಾರೆ. ಥೆಸಲೋನಿಕದವರು ಶುದ್ಧ ಮನಸ್ಸಿನಿಂದ ವಾಕ್ಯನ ಅಂಗೀಕರಿಸಿಲ್ಲ. ಬೆರೆಯೋಕ ಸಭೆಯವರು ಯಾಕೆ ಶುದ್ಧ ಮನಸ್ಸಿನಿಂದ ವಾಕ್ಯವನ್ನು ಅಂಗೀಕರಿಸಿದರು ಅಂದ್ರೆ ವಾಕ್ಯ ನಿಮಗೆ ಅರ್ಥ ಆಗಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಏನ್ ಮಾಡ್ಬೇಕು ಗೊತ್ತಾ ಪ್ರೇರೆ? ಶುದ್ಧ ಮನಸ್ಸಿನಿಂದ ವಾಕ್ಯವನ್ನು ಅಂಗೀಕರಿಸಬೇಕು. ಇತರ ಏನ್ ಹೇಳ್ತಾರೆ ನೋಡ, ಮತ್ತು ಪರಿಶೀಲಿಸಿ ನೋಡಿದ್ರೆ ನೋಡ ನಾಲ್ಕು ಏನ್ ಹೇಳ್ತಾರೆ ವಾಕ್ಯ ಇದೇ ಮಾಡ್ತಾರೆ. ಇತರ ಏನ್ ಹೇಳ್ತಾರೆ ನೋಡ ವಾಕ್ಯ, ನಾನೇನ್ ಹೇಳ್ತೇನೆ ನೋಡ ವಾಕ್ಯ ನೋಡಲ್ಲ ಮೊದಲು ಏನ್ ಹೇಳ್ತಾರೆ ನೋಡ ಅಂತ ವಾಕ್ಯ ಕೇಳಿದ್ರೆ ಜೀವಿತದಲ್ಲಿ ಜೀವನ ಸರಿಯಾಗಲ್ಲ. ನಿನ್ನ ಜೀವಿತ, ನಮ್ಮ ಜೀವಿತ ಮುಗಿಯುವವರೆಗೂ ಕೂಡ ವಾಕ್ಯದಲ್ಲಿ ನಾವು ಬೆಳೆದಕ್ಕೆ ಬಹಳ ಹಿಂದುಳಿತೀವಿ. ಬೆಳೆಯೋದಕ್ಕೆ ಕಾಣಬಹುದು, ದೇವರ ದೃಷ್ಟಿಯಲ್ಲಿ ಬಹಳ ಹಿಂದುಳಿತೀವಿ. ಪರಿಶೀಲನೆ ಅಂದ್ರೆ ಪ್ರಾರಂಭ ಶತಾಬ್ದದಲ್ಲಿ ಪೌಲಿ ಮಾತಾಡ್ತಾ ಇದ್ರೆ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಲಾದವರು ಇದ್ದಕ್ಕೆಲ್ಲ ಪೌಲನಿ ಮಾತಾಡ್ತಿರೋದು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಅಂದ್ಮೇಲೆ ಅಂಕುನ ಅಂಗೀಕರಿಸೋರ ಶುದ್ಧ ಮನಸ್ಸು ಇಲ್ಲದೆ ವಾಕ್ಯವನ್ನು ಕೇಳೋರು ಇದ್ದಾರ? ಯಾಕಿಲ್ರಿ? ಬಹಳಷ್ಟು ಸಭೆಗಳು ನೋಡ್ರಿ, ನೋಡಮಿಂದ ಏನ್ ಮಾಡ್ತಾನ, ಎಂತೆಲ್ಲ ಮಾಡಿದ್ರೆ ಹಿಡಿಬೇಕು ಏನ್ ಹೇಳ್ತಾನೆ ನೋಡ ವಾಕ್ಯದಲ್ಲಿ. ಇವತ್ತು ಸುನಿಲ್ ಅಣ್ಣ ಬಂದನ, ಸುನಿಲ್ ಅಣ್ಣ ಹೆಂಗ ಮಾಡಿ ವಾಕ್ಯದ ಸಿಗಾಕಿ ಗರಿಬರಿ ತಿರುಗಿ ಹಾಕಿ ಎಲ್ಲ ಸರಿ ಕಾಲಿಂದ ಹಿಡಿಬೇಕಂತೇಳಿ ಹೋಗೋರೆ ಏನ್ರಿ? ಯೇಸು ಪ್ರಭುತ್ವದಲ್ಲಿ ಬಂದಿಲ್ಲ ಅನೇಕರು ಈತನ ಮಾತಿನಲ್ಲಿ ಎಲ್ಲಿ ಸಿಗಿಬಿಡ್ತಾರ ನೋಡಮಂತ ಬಂದಿಲ್ಲ. ವಾಕ್ಯ ಕೇಳಮಂತ ಬಂದಾರ, ವಾಕ್ಯ ಕೇಳಮಂತ ಬಂದಾರ. ಯೇಸು ಏನು ಮಾತಾಡ್ತಾನಂತ ಕೇಳಕ್ ಬಂದಾರ, ಹಿಡಿಬೇಕಂತ ಬಂದಾರ. ವಿಜಯ ಪ್ರಸಾದ್ ರೆಡ್ಡಿ ಬಂದಂತ ಹೇಳ್ರಿ, ಅಮ್ಮ ನನಗಂತ ವಿಜಯ ಪ್ರಸಾದ್ ರೆಡ್ಡಿ ಆಗಿ ಬರಲ್ಲ, ಇವತ್ತು ಬರ್ಲತ್ತ ಹೆಂಗ ಮಾಡದನ್ನ ಇಡೇ ವಾಕ್ಯದಲ್ಲಿ ಅನ್ನೋರಿಲ್ಲ. ಪ್ರಸನ್ನ ಬಾಬು ಬಂದಂತ ಇಟ್ಕೊಡ್ರಿ, ಪ್ರಸನ್ನ ಬಾಬುನ ಹೆಂಗನ ಮಾಡಿ ವಾಕ್ಯದಲ್ಲಿ ಹಿಡಿಯೋಣ ಅನ್ನೋರಿಲ್ಲ. ಏನ್ರಿ ನಾನು ಇವತ್ತಿನ ಉದ್ದೇಶಿಸಿ ಮಾತಾಡ್ತೇನೆ. ಪ್ರಾರಂಭ ಶತಾಬ್ದದಲ್ಲಿ ಕೂಡ ಅವ್ರು ಇದ್ದದಕ್ಕೋಸ್ಕರನೇ ಪೌಲನು ಏನ್ ಮಾತಾಡ್ತಾ ಇದ್ರು ಗೊತ್ತಾ? ಅಯ್ಯ, ನಮ್ಮಲ್ಲಿ ವಾಕ್ಯ ಪರಿಶೀಲನೆ ಇರಬೇಕು ಹೊರತಾಗಿ ವಿಮರ್ಶನಾತ್ಮಕವಾಗಿ ಮನಸ್ಸು ಇರಬಾರ್ದಂತೇಳಿ ಪೌಲನು ಮಾತಾಡ್ತಾ ಇದ್ದಾನೆ. ಶುದ್ಧ ಮನಸ್ಸಿನಿಂದ ವಾಕ್ಯವನ್ನು ಅಂಗೀಕರಿಸಬೇಕು. ದೇವರಿಗೆ ಮೆಚ್ಚಬೇಕಂದ್ರೆ ನೀನು, ನಾವು ದೇವರಿಗೆ ಮೆಚ್ಚುಗೆ ಆಗಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ವಾಕ್ಯದಲ್ಲಿ ನಾವು ಬೆಳಿಬೇಕಂದ್ರೆ, ವಾಕ್ಯ ನಮ್ಗೆ ಅರ್ಥ ಆಗ್ಬೇಕಂದ್ರೆ, ವಾಕ್ಯ ನಮ್ಮ ಹೃದಯದಲ್ಲಿ ಸ್ಥಿರವಾಗಿ ನಿಲ್ಬೇಕಂದ್ರೆ
ಏನ್ ಮಾಡ್ಬೇಕು ಗೊತ್ತಾ? ಥೆಸಲೋನಿಕದವರಿಗಿಂತ ಬೆರೆಯ ಸಭೆಯವರು ಯಾಕೆ ಬೆಟ್ರು ಮುಂದೆ ಹೇಳ್ತಿರ್ತಾರೆ. ಅವ್ರು ಯಾಕೆ ಅವ್ರಿಗಿಂತ ಬೆಟರ್ ಆದ್ರು ಅಂದ್ರೆ ಶುದ್ಧ ಮನಸ್ಸಿನಿಂದ ಓದಿ ಕಂಟಿನ್ಯೂ. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ, ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಆಮೇಲೆ ನೆಕ್ಸ್ಟ್ ಇವರು ಹೇಳುವ ಮಾತು ಹೌದಾ ಅಲ್ಲ ಎಂದು ಎಂಬ ವಿಷಯದಲ್ಲಿ ಪ್ರತಿದಿನವೂ ಗ್ರಂಥಗಳನ್ನು ಪರಿಶೀಲಿಸ್ತಾ ಇದ್ದರು. ಮೊದಲ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿಕೊಳ್ತಾರೆ, ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಇವರು ಹೇಳುವ ವಾಕ್ಯವು ಹೌದು ಅಲ್ಲವೆಂದು ಗ್ರಂಥಗಳನ್ನ ಪರಿಶೀಲಿಸಿದ್ರು. ಪ್ರತಿದಿನವೂ ವ್ಯಕ್ತಿಗಳನ್ನ ಪರಿಶೀಲಿಸ್ತಿದ್ದಿಲ್ಲ. ಯಾರು ಪರಿಶೀಲಿಸ್ತಿದ್ರಿ? ಗ್ರಂಥಗಳನ್ನ. ಅವ್ರು ಯಾಕೆ ಗ್ರಂಥಗಳನ್ನು ಪರಿಶೀಲಿಸಿದ್ರು? ಲೇಖನಗಳು ಯಾಕೆ ಪರಿಶೀಲನೆ ಮಾಡ್ಬೇಕಂತ ಗೊತ್ತೀರಿ? ನಿತ್ಯ ಜೀವ ಅಂದ್ರೆ ಬೆರೆಯ ಸಭೆಯವರು ಶುದ್ಧ ಮನಸ್ಸಿನಿಂದ ಮೊದಲನೇದಾಗಿ ವಾಕ್ಯವನ್ನು ಅಂಗೀಕರಿಸಿಕೊಂಡ್ರೆ, ಎರಡನೇದಾಗಿ ಗ್ರಂಥಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ವಾಕ್ಯವನ್ನು ಅಂಗೀಕರಿಸಿಕೊಳ್ಳಬೇಕು. ಅವ್ರು ಕಲಿಸಿಕೊಡುವಂತದ್ದು ಇವತ್ತ ಕ್ರೈಸ್ತತ್ವ ಪ್ರಪಂಚಕ್ಕೆ ಬೆರೆಯ ಸಭೆಯವರು ಕಳಿಸಿಕೊಟ್ಟಿರುವಂತ ಪಾಠ ಏನು ಗೊತ್ತಂದ್ರೆ, ಶುದ್ಧ ಮನಸ್ಸಿನಿಂದ ಮೊದಲು ವಾಕ್ಯವನ್ನು ಅಂಗೀಕರಿಸಿಕೊಳ್ರಿ, ಮೊದಲನೇದು. ಎರಡನೇದು ಗ್ರಂಥಗಳನ್ನು ಪರಿಶೀಲಿಸಿರಿ, ವ್ಯಕ್ತಿಗಳನ್ನಲ್ಲ. ಎರಡನೇದು. ನೆಕ್ಸ್ಟ್, ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಈಗಿರಲಾಗಿ ಆ ರೀತಿ ಇದ್ರೆ ನೀವು ಒಂದ್ ವೇಳೆ ಆ ರೀತಿ ನಾವಿದ್ರೆ ಶುದ್ಧ ಮನಸ್ಸಿನಿಂದ ವಾಕ್ಯ ಅಂಗೀಕರಿಸಿಕೊಂಡು ಗ್ರಂಥಗಳನ್ನ ಪರಿಶೀಲಿಸ್ತಾ ಇದ್ರೆ, ಪ್ರತಿದಿನ ವಾಕ್ಯಗಳನ್ನ ಪರಿಶೀಲಿಸ್ತಾ ಇದ್ರೆ, ಈಗಿರಲಾಗಿ ಅವರಲ್ಲಿ ಬಹಳ ಮಂದಿ ನಂಬಿದರು. ಏನ್ರಿ, ಬಹಳ ಮಂದಿ ದೇವರನ್ನ ನಂಬಬೇಕಂದ್ರೆ ಪ್ರೇಯರ್ ಅಂತ ನನ್ನ ಆತ್ಮೀಯರೇ ಏನ್ ಮಾಡ್ಬೇಕಂತ ವಾಕ್ಯ ನಮ್ಗೆ ತಿಳಿದ್ರೆ, ವಾಕ್ಯ ನಮ್ಗೆ ಏನಂತ ತಿಳಿಸ್ತಾ ಇದೆ? ಬಹಳ ಮಂದಿ ದೇವರಲ್ಲಿ ನಂಬಬೇಕು, ದೇವರಲ್ಲಿ ಬಂದು ನಿಂತಿರ್ಬೇಕು. ಬಹಳ ಮಂದಿ ನಿನ್ನ ವಾಕ್ಯವನ್ನು ಕೇಳಿ ಮಾರ್ಪಡಬೇಕಂದ್ರೆ ಮೊದಲನೇದಾಗಿ ಏನ್ ಮಾಡ್ಬೇಕಂತ ವಾಕ್ಯ ಹೇಳ್ತಾ ಇದೆ ಗೊತ್ತಾ? ಶುದ್ಧ ಮನಸ್ಸಿನಿಂದ ವಾಕ್ಯವನ್ನು ಅಂಗೀಕರಿಸಿಕೊಳ್ಳೋದು ಮೊದಲನೇ ಪಾಯಿಂಟ್. ಎರಡನೇದು ಗ್ರಂಥಗಳನ್ನ ಪರಿಶೀಲಿಸಬೇಕು. ಯಾರನ್ನ ವಾಕ್ಯ ಹೇಳಿ ಗ್ರಂಥನ ಪರಿಶೀಲಿಸಬೇಕು. ಎರಡನೇದು. ಮೂರನೇದು, ಅನೇಕರು ನಂಬುವರು. ಶಾಸ್ತ್ರಗಳ ಗ್ರಂಥಗಳನ್ನು ಪರಿಶೀಲನೆ ಮಾಡಿದಾಗ ಅನೇಕರು ನಂಬುವರು. ಅದಲ್ಲದೆ ಕುಲೀನರಾದ ಗ್ರೀಕ್ ಹೆಂಗಸರಲ್ಲಿಯೂ ಗಂಡಸರಲ್ಲಿಯೂ ಅನೇಕರು ನಂಬಿದರು. ಗ್ರೀಕರಲ್ಲಿ ವಾಕ್ಯ ತಿಳಿದಾದ್ರೆ, ಇವತ್ತು ನಾವು ಅನ್ಯರಂತ ಯಾರು ಕರಿತಾ ಇದೀವಿ? ವಾಕ್ಯನ ತಿಳ್ಕೊಳ್ಳದೆ, ವಾಕ್ಯದ ಬಗ್ಗೆ ಸ್ವಲ್ಪ ಪರಿಜ್ಞಾನ ಇಲ್ಲದೆ ಇರುವಂತವ್ರನ್ನ ಅನ್ಯರು ಅಂತ ಕರಿತಾ ಇದ್ದೀವಿ. ಅನ್ಯರನ್ನ ಪದಕ್ಕೆ ಅರ್ಥ ಏನು ಗೊತ್ತಾ? ವಾಕ್ಯನೇ ಗೊತ್ತಿಲ್ಲದಂತವರಿಗೆ ಅನ್ಯರಂತ. ಗ್ರೀಕರು ಕೂಡ ಅವರೇ. ಗ್ರೀಕರು ಯೂದರಲ್ಲ, ಇಸ್ರಾಯೇಲರಲ್ಲ, ಅನ್ಯರು. ಅನೇಕರು ಏನ್ ಮಾಡಿದ್ರು? ಶುದ್ಧ ಮನಸ್ಸಿನಿಂದ ವಾಕ್ಯವನ್ನು ಕೇಳಿ ಗ್ರಂಥವನ್ನು ಪರಿಶೀಲಿಸುವಂತ ಹೇಳಿ ಅನೇಕರು ನಂಬಿದರು. ಮತ್ತೆ ಅನ್ಯರು ಕೂಡ, ಸ್ತ್ರೀಯರು ಪುರುಷರು ದೇವರನ್ನು ನಂಬುವುದಕ್ಕೆ ಮಾರ್ಗವಾಯಿತಂತ. ಯಾವುದರಿಂದಲೇ? ಶುದ್ಧ ಮನಸ್ಸಿನಿಂದ ವಾಕ್ಯವನ್ನು ಕೇಳಿ ಗ್ರಂಥಗಳನ್ನು ಪರಿಶೀಲಿಸಿದಾಗ, ಆ ರೀತಿ ಇದ್ದಾಗ ನಿತ್ಯ ಜೀವ ನಮಗೆ ದೊರೆಯುವುದು. ಪ್ರೇರಣೆ ನಿತ್ಯ ಜೀವ ಆ ರೀತಿ ಇದ್ದಾಗ ನಮಗೆ ದೊರೆಯುವುದು. ಈಗ ಮೊದಲನೇ ಪಾಯಿಂಟ್ ಬರ್ತದೆ, ಬೆರೆಯ ಸಭೆಯವರು ಥೆಸಲೋನಿಕದವರಿಗಿಂತ ಯಾವುದಕ್ಕೋಸ್ಕರ ಸದ್ಗುಣವುಳ್ಳವರಾಗಿದ್ದರು. ಹೇಳ್ರಿ ಸರ್ತಿ, ನಿಮಗೆ ಗೊತ್ತಿದೆ ಸೊಂಟದಾಗ ಮಾಹಿತಿ. ಬೆರೆಯ ಸಭೆಯವರು ಥೆಸಲೋನಿಕದವರಿಗಿಂತ ಯಾಕೆ ಸದ್ಗುಣವುಳ್ಳವರಾಗಿದ್ದರು? ಏನ್ರಿ, ಆಂಧ್ರ ಪ್ರದೇಶಕ್ಕಿಂತ ಕರ್ನಾಟಕದ ಉತ್ತುಂಗರಿ ವಾಕ್ಯದಲ್ಲಿ ಅಂದ್ರೆ ತಿಳ್ಕೊಂಡ್ರಿ. ಅಂದ್ರೆ ಅವ್ರಿಗಿಂತ ಇವರು ಒಂದ್ ಕೈ ಮೇಲಿರ್ಬೋದು. ಕರ್ನಾಟಕಕ್ಕಿಂತ ತಮಿಳುನಾಡದ ಉತ್ತುಂಗರಿ ವಾಕ್ಯದಲ್ಲಿ ಅಂತ ತಿಳ್ಕೊಂಡ್ರಿ. ನಾನು ಸಭೆ ವಿಷಯದಲ್ಲಿ ಮಾತಾಡ್ತಾರೆ, ದೇಶ ವಿಷಯದಲ್ಲಿ ಅಂದ್ರೆ ರಾಷ್ಟ್ರ ವಿಷಯದಲ್ಲಿ ಮಾತಾಡ್ತಾ ಇದ್ದೀನಿ. ಅವ್ರಿಗಿಂತ ಅವ್ರು ಉತ್ತಮ ಅಂತ ತಿಳ್ಕೊಂಡ್ರಿ. ಏನ್ರಿ, ವೀರೇಶ್ಗಿಂತ ಸುರೇಶ್ ಉತ್ತಮ ಅಂತ ತಿಳ್ಕೊಂಡ್ರಿ. ವೀರೇಶ ಸ್ವಲ್ಪ ಕಡಿಮೆ ಅಂತ ಒಬ್ಬರು ಉತ್ತಮ ಅಂತ ಇದೆ ಅಂದ್ರೆ ಇನ್ನೊಬ್ರಿಗಿಂತ ಏನೋ ಅದರಲ್ಲಿ ಸ್ವಲ್ಪ ಲೋಪ ಇದೆ. ಅಂದ್ರೆ ವ್ಯಕ್ತಿಗಳ ಹೆಸರೇನಂತ ಅವನೇ ಅನ್ಕೋಬಾರ್ದು. ನಮ್ಮೆಲ್ಲ ವಿಷಯದಲ್ಲಿ ಸದ್ಗುಣವುಳ್ಳವರಾಗಿದ್ರು. ಅಂದ್ರೆ ಬೆರೆಯ ಸಭೆಯವರು ಥೆಸಲೋನಿಕದವರಿಗಿಂತ ಯಾಕ ವಿಷಯ ಯಾವುದಕ್ಕೋಸ್ಕರ ಪೌಲ ನೀ ಮಾತಾಡ್ತಾ ಇದ್ದನೋ
ಇದು ಅರ್ಥ ಆಗ್ಬೇಕಂದ್ರೆ ಬರೀ 17ನೇ ಅಧ್ಯಾಯ ಮೊದಲನೇ ವಚನ ಓದ್ರಿ. 17ನೇ ಅಧ್ಯಾಯ ಮೊದಲನೇ ವಚನ. ಯಾಕಂದ್ರೆ ಸಣ್ಣ ಅಕ್ಷರದಲ್ಲಿ ಮೇಲೆ ಅಕ್ಷರಗಳು ಇರ್ತದೆ, ಅಕ್ಷರ ಒಂದ್ಸರಿ ಓದ್ರಿ. ಥೆಸಲೋನಿಕದಲ್ಲಿ ಪೌಲನು ಸಭೆಯನ್ನು ಸ್ಥಾಪಿಸಿದ ಮೇಲೆ ಯೆಹೂದ್ಯರು ಅವನನ್ನು ಹೊರಡಿಸಿದ್ದು. ಏನಂತಂದ್ರೆ ಪೌಲನು ಎಲ್ಲಿ ಸಭೆಯನ್ನು ಸ್ಥಾಪಿಸನಂತ? ಥೆಸಲೋನಿಕದಲ್ಲಿ. ಈಗ ಮೊದಲ ವಚನ. ಮುಂದೆ ಅವರು ಮಾರ್ಗ ಹಿಡಿದು ಅಂಫಿಫೋಲಿ ಊರುಗಳನ್ನು ದಾಟಿ ಥೆಸಲೋನಿಕಕ್ಕೆ ಬಂದರು. ಅಲ್ಲಿ ಯೆಹೂದ್ಯರದೊಂದು ಸಭಾಮಂದಿರವಿತ್ತು. ಪೌಲನು ತನ್ನ ಪದ್ಧತಿಯ ಪ್ರಕಾರ ಅಲ್ಲಿದ್ದವರ ಬಳಿಗೆ ಹೋಗಿ 3 ಸಬ್ಬತ್ ದಿನಗಳಲ್ಲಿ ಶಾಸ್ತ್ರಾಧಾರದಿಂದ ಅವರ ಸಂಗಡ ವಾದಿಸಿ ವಚನಗಳ ಅರ್ಥವನ್ನು ಬಿಚ್ಚಿ ಕ್ರಿಸ್ತನ ಬಾಧೆಯನ್ನು ಅನುಭವಿಸಿ ಎದ್ದು ಬರುವುದು ಅಗತ್ಯವೆಂತಲೂ ನಾನು ನಿಮಗೆ ಪ್ರಸಿದ್ಧಪಡಿಸಲಿ. ಟೋಟಲ್ ಆಗಿ ಹೋಲಿಕೆ ಯೂದರ ದೇಶ, ಯೂದರಿದ್ರಲ್ಲಿ ಥೆಸಲೋನಿಕ ಅನ್ನುವಂತ ಪಟ್ಟಣದಲ್ಲಿ ಯಾರಂದ್ರೆ ಯೂದರು, ಯೂದರು ಇರುವಂತಹ ಯೂದರು ಯೆಹೂದ್ಯರು ಯಾರಂದ್ರೆ ಯೇಸು ಕ್ರಿಸ್ತನ ವಂಶಸ್ಥರೇ. ಇಸ್ರಾಯೇಲರಲ್ಲೇ ಒಂದು ಜನಾಂಗದವರೇ ಯೆಹೂದ್ಯರು. ಅವರ ಮಧ್ಯದಲ್ಲಿ ಹೋಗಿ ಸಭಾ ಮಂದಿರಗಳಲ್ಲಿ, ಹೀಗೆ ಆಲಯದಲ್ಲಿ ಸಭಾ ಮಂದಿರದಲ್ಲಿ ಪದ್ಧತಿಯ ಪ್ರಕಾರ 3 ದಿನಗಳು ಯೇಸು ಕ್ರಿಸ್ತನ ವಿಷಯದಲ್ಲಿ ಪೌಲನು ಶಾಸ್ತ್ರ ವಚನಗಳನ್ನು ತೆಗೆದುಕೊಂಡು ಆತನ ನಮಗೋಸ್ಕರ ಬಾಧೆಯನ್ನು ಅನುಭವಿಸಿ ಮರಣಿಸಿ ಮೃತ್ಯುಂಜಯನ ಗೆದ್ದೋಗೇನಂತೇಳಿ ವಾಕ್ಯವನ್ನು ಯಾವಾಗಾದ್ರೆ ಆ ಸಭೆಯಲ್ಲಿ ಅಂದ್ರೆ ಆ ಚರ್ಚಿನಲ್ಲಿ, ನಿಮ್ಗೆ ಅರ್ಥ ಆಗಂತ ರೀತಿಯಲ್ಲಿ ಆ ಚರ್ಚಿನಲ್ಲಿ ಯಾವಾಗಾದ್ರೂ ಪೌಲನು ಉಪದೇಶ ಮಾಡಿದ್ನೋ ಅಲ್ಲಿ ಇದ್ದಂತವರೆಲ್ಲ ಯೆಹೂದ್ಯರು, ಇಸ್ರಾಯೇಲರು ಏನ್ ಮಾಡಿದ್ರು ನೋಡ್ರಲ್ಲಿ. ಅವರಲ್ಲಿ ಕೆಲವರು ಪ್ರಮುಖ ಸ್ತ್ರೀಯರಲ್ಲಿ ಅನೇಕರು ಒಡಪಟ್ಟು ಪೌಲ ಸೀಲರನ್ನು ಸೇರಿಕೊಂಡರು. ಏನ್ ಮಾಡಿದ್ರೆ ಅನೇಕರು ಥೆಸಲೋನಿಕದವರು ವಾಕ್ಯವನ್ನು ಕೇಳಿ ನಂಬಿದ್ರು. ಇಲ್ಲಿ ತನಕ ಕರೆಕ್ಟ್ ವಚನವನ್ನು ಅಲ್ಲಿ ಪೌಲನು ಮಾತಾಡ್ತಾರೆ. ಕ್ರಿಸ್ತನ ಬಗ್ಗೆ ಎಲ್ಲ ಹೇಳುವುದಗಳಿಗೆ ಶಾಸ್ತ್ರ ಗ್ರಂಥಗಳನ್ನು ಹಿಡಿದು ಆಧಾರ ಮಾಡಿಕೊಂಡು ನಮಗೋಸ್ಕರ ಹುಟ್ಟಿದ್ದಾನೆ, ಆತ ನಮಗೋಸ್ಕರ ಪ್ರಾಣವನ್ನು ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ. ಸಿದ್ಧರ ಮೇಲೆ ಆ ಘೋರಾತಿ ಘೋರದಿಂದ ಪ್ರಾಣವನ್ನು ಸಮರ್ಪಿಸುತ್ತಾನೆ. ಆತನ ಸಮಾಧಿ ಮಾಡಲ್ಪಡ್ತಾನೆ, ಮೃತ್ಯುಂಜಯನಾಗಿ 3ನೇ ದಿನದಲ್ಲಿ ಎದ್ದೇಳ್ತಾನೆ ಅಂತ ವಚನ ಅಂದ್ರೆ ಬೈಬಲ್ ಅನ್ನು ಹಿಡ್ಕೊಂಡು ಅವ್ರ ವಾಕ್ಯ ಹೇಳುವುದಗಳಿಗೆ ಅಲ್ಲಿದ್ದಂತವ್ರು ಅನೇಕರು ನಂಬಿ ಪೌಲ ಸೀಲರನ್ನ ಹಿಂಬಾಲಿಸಿದ್ರಂತ, ವಿಶ್ವಾಸಿಸಿದ್ರು. ಅದಾದ ಮರುಕ್ಷಣವೇ ಏನಾಯ್ತು ನೋಡಿ, ಯೆಹೂದ್ಯರು ಹೊಟ್ಟೆ ಕಿಚ್ಚು ಪಟ್ಟು, ಯೆಹೂದ್ಯರಂದ್ರೆ ಯಾರು ಗೊತ್ತಾ? ಯೇಸು ಕ್ರಿಸ್ತನನ್ನ ಯೇಸು ಕ್ರಿಸ್ತನ ನಮಗೋಸ್ಕರ ಬರ್ತಾನ, ರಕ್ಷಕನ ನಮಗೋಸ್ಕರ ಬರ್ತಾನ, ನಮ್ಮನ್ನ ಬಿಡುಗಡೆ ಮಾಡ್ತಾನ, ನಮ್ಗೆ ರಕ್ಷಣೆಯನ್ನು ಒದಗಿಸಿ ಕೊಡ್ತಾನ ಅಂತ ಎದುರು ನೋಡುವಂತವ್ರೆ ಇವರು. ಯೆಹೂದ್ಯರು ಹೊಟ್ಟೆ ಕಿಚ್ಚು ಪಟ್ಟು ಪೇಟೆಯಲ್ಲಿ ತಿರುಗಾಡುವ ಕೆಲವು ಪೋಕಿರಿಗಳನ್ನು ಕರೆಸಿ ಕರೆದುಕೊಂಡು ಬಂದು ಗುಂಪುಗೂಡಿಸಿ ಊರಲ್ಲಿ ಗದ್ದಲ ಎಬ್ಬಿಸಿ ಪೌಲ ಸೀಲರನ್ನು ಪಟ್ಟಣದ ಸಭೆಗೆದುರಿಗೆ ತರಬೇಕೆಂದು ಗದ್ದಲ ಎಬ್ಬಿಸಿ ಟೋಟಲ್ ಆಗಿ ಪೌಲ ಸೀಲರನ್ನು ಏನ್ ಮಾಡ್ತಾರೆ ಗೊತ್ತಂದ್ರೆ ಆ ಥೆಸಲೋನಿಕದವರಿಂದ ಆ ನಂಬಿದಂತವರು ಅವ್ರು ಎಲ್ಲ ಕಲಿತ ಅವ್ರು ನಮ್ಗೆ ಬೇಡ ನೀವು ಹೋಗಂತೇಳಿ ಊರು ಬಿಟ್ಟು ಕಳಿಸಿ ಬಿಡ್ತಾರ. ಮೊದಲ ವಾಕ್ಯವನ್ನು ಕೇಳಿ ಅಂಗೀಕರಿಸಿಕೊಂಡಂತವರೇ ಏನ್ ಮಾಡ್ತಾರೆ ಗೊತ್ತಾ? ಹೋಗಿರಿಗಳು ರೋಡ್ ಮೇಲೆ ಇರ್ತಾರೆ, ಅವ್ರನ್ನ ಗುಂಪು ಮಾಡಿಕೊಂಡು ಬಂದು ಅವ್ರನ್ನ ಪೌಲ ಸೀಲರ ಮೇಲೆ ತಿರುಗಿ ಬಿದ್ದಂಗ್ ಮಾಡಿ ಅವ್ರನ್ನ ಅಲ್ಲಿಂದ ಹೊರಡಿಸ್ತಾರ. ಅವ್ರು ಅಲ್ಲಿಂದ ಹೊರಡಿಸ್ತಾರ. ಆವಾಗ ಅವ್ರ ದೇಶಕ್ಕೂ ಆ ಊರನ್ನ ಬಿಟ್ಟು ಇನ್ನೊಂದು ಊರಿಗೆ ಹೋದಾಗ ಅದೇ ಬೆರೆಯುವಂತ ಊರು ಪ್ರೇರಣೆ. ಅವ್ರು ಅಲ್ಲಿಂದ ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ಆ ಬೆರೆಯುವ ಸಂಘದಲ್ಲಿ ಊರಿನಲ್ಲಿ ಹೋಗಿ ವಾಕ್ಯವನ್ನು ಹೇಳಿದಾಗ ಅನೇಕರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಕೇಳಿ ವಾಕ್ಯವನ್ನು ಅಂಗೀಕರಿಸಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ತಾ ಇರ್ತಾರೆ. ಅಲ್ಲಿ ಹಂಗೆ ಕೆಳಗಡೆ ಹೋಗ್ತಂದ್ರೆ ಅಲ್ಲಿ ಕೂಡ ಬಂದು ಯೋಧರು ಏನ್ ಮಾಡ್ತಾರೆ ಗೊತ್ತಾ? ಅಲ್ಲಿ ಕೂಡ ಹೋಗಿರಿಗಳನ್ನು ಹಿಡ್ಕೊಂಡ್ಬಂದು ಅಟ್ಯಾಕ್ ಮಾಡಿ ಪೌಲನ ಸೀಲರನ್ನ ಅಲ್ಲಿಂದ ಹೋಗುವಂತ ಮಾಡ್ತಾರೆ. ಇದೆಲ್ಲ ಸಂದರ್ಭ ಘಟನೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಪೌಲ ಏನ್ ಹೇಳ್ತಾರೆ ಗೊತ್ತಾ? ಅವ್ರಿಗಿಂತ ನೀವೇ ಬೆಟರ್, ಬೆರೆಯಕ ಸಭೆಯವರಿಗಿಂತ ಥೆಸಲೋನಿಕದವರಿಗಿಂತ ಬೆರೆಯಕ ಸಭೆಯವರೇ ನೀವೇ ಬೆಟರ್ ಅಂತೇಳಿ
ಮಾತಾಡ್ತಾ ಇದ್ದೀನಿ ಬಿಡುಗಡೆ. ಯಾಕೆ ಉತ್ತಮರಾದ ಅವ್ರಿಗಿಂತ ಇವ್ರು ಗೊತ್ತಾ? ಗ್ರಂಥಗಳನ್ನು ಪರಿಶೀಲಿಸುವುದರಲ್ಲಿದ್ರು, ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಕೇಳುವುದರಲ್ಲಿದ್ರು, ಯೇಸು ಕ್ರಿಸ್ತನ ಬರವಣಿಗೆಗಾಗಿ, ಯೇಸು ಕ್ರಿಸ್ತನ ವಿಷಯವಾಗಿ ಗ್ರಂಥಗಳಲ್ಲಿರುವಂತಹ ವಾಕ್ಯಗಳನ್ನು ಕೇಳಿ ತಾವು ದೇವರಿಗೋಸ್ಕರ ಬದುಕಬೇಕೆಂಬ ಆಲೋಚನೆ ಉಳ್ಳವರಾಗಿದ್ದು, ನಾವು ಕೂಡ ಇವತ್ತೇಂದ್ರೆ ಪ್ರತಿದಿನ ಕೂಡ ಗ್ರಂಥಗಳನ್ನು ಪರಿಶೀಲಿಸಿ ಅನೇಕರಿಗೆ ಗ್ರಂಥದಲ್ಲಿರುವಂತಹ ಮಾತನ್ನ ಹೇಳಿ ದೇವರ ಕಡೆಗೆ ತಿರುಗಿಸುವಂತ ಭಾರ ಬಾಧ್ಯತೆ ನಮ್ಮ ಮೇಲೆ ಇದೆ ಎಂದು ನಾವೆಲ್ಲರೂ ಗ್ರಹಿಸಿಕೊಳ್ಳಬೇಕು. ಯೇಸು ಕ್ರಿಸ್ತನ ಜನ್ಮಿಸಿದ ನಂತರ ಇವತ್ತು ಒಂದಿನ ಆನಂದ ಪಡದೆ ಪ್ರತಿದಿನವೂ ದೇವರಲ್ಲಿ ಆನಂದ ಪಡ್ತಾ, ಫಿಲಿಪ್ಪಿ ಪತ್ರಿಕೆಯಲ್ಲಿ 4:4 ನೀವು ಪ್ರತಿದಿನವೂ ದೇವರಲ್ಲಿ ಆನಂದಿಸು ಅನ್ನುವಂತ ಮಾತು. ದೇವರಲ್ಲಿ ಪ್ರತಿದಿನವೂ ಆನಂದದಿಂದು ಶುದ್ಧ ಮನಸ್ಸಿನಿಂದ ವಾಕ್ಯವನ್ನು ಅಂಗೀಕರಿಸಿಕೊಂಡು ಅನೇಕರಿಗೆ ವಾಕ್ಯವನ್ನು ತಿಳಿಸಿ ಅನೇಕ ವಾಕ್ಯಗಳನ್ನ ಪರಿಶೀಲನೆ ಮಾಡುವವರಾಗಿದ್ದಾಗ ಅನೇಕರು ನಂಬಿ ದೇವರ ಕಡೆಗೆ ಬರ್ತಾರೆ ಅಂತೇಳಿ ವಾಕ್ಯ ತಿಳಿಸ್ತಾ ಇದೆ. ಆ ರೀತಿ ನಾವೆಲ್ಲರೂ ತಿಳಿಸ್ತಾ ಅಂದ್ರೆ ವಾಕ್ಯಗಳನ್ನು ನಮ್ಗೆ ಸಮಯ ಕೊಟ್ಟಿರುವಂತಹ ಸೇವಕರಿಗೂ ಸಭಾಪಾಲಕರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ವಾಕ್ಯಗಳು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಮಯ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಓಕೆ, ಮುಂದಿನ ಕಾರ್ಯಕ್ರಮ ಆರಂಭವಾಗಿ ಒಪ್ಪಿಸಿಕೊಡ್ತಾ ಇದ್ದೀನಿ.